Sir Coach. I am principal of Aparajita English Medium School as well as I am running Aparajita Computer Training Center since from 30 years. So see here, so mathematics already typical subject. So if we scoring subject is also maths only. ಸೊ ನೀವೆಲ್ಲರೂ ಅದಕ್ಕೆ ಹಾರ್ಡ್ ಅಂದ್ಕೊಂಡ್ರೆ ಅದು ಹಾರ್ಡು, ಬಟ್ ಅದನ್ನು ಸರಿಯಾಗಿ ಯುಟಿಲೈಸ್ ಮಾಡಿಕೊಂಡ್ರೆ ಅದು ಈಸಿಯಾಗಿ ಇದೆ. ಸ್ಕೋರಿಂಗ್ ಸಬ್ಜೆಕ್ಟ್ ಇದೆ. ಸೊ ಐ ಥಿಂಕ್ ಇಯರ್ ನಿಮಗೆ ನಾನು ಮ್ಯಾಥಮೆಟಿಕ್ಸ್ ಕಾಮಿಡಿ ಹೇಳಬೇಕು ಅಂತ ಇವತ್ತು ಬಂದಿದ್ದೀನಿ. ಸೊ ಮ್ಯಾಥಮೆಟಿಕ್ಸ್ ನಿಮ್ಗೆ ಎಲ್ಲರಿಗೂ ನಗ್ಸೋಣ ಅಂತ ಮ್ಯಾಥ್ಸ್ ಯೂಸ್ ಮಾಡಿ. ಸೊ ಇದು ನಾನು ಇಂಗ್ಲೀಷಲ್ಲಿ ಹೇಳಿದ್ರೆ ಅದು ನಮ್ಮ ಮಾತೃಭಾಷೆಯಲ್ಲಿ ನಕ್ಕಂಗಿರುತ್ತೆ, ಅದಕ್ಕೆ ನಾನು ಕನ್ನಡದಲ್ಲೇ ಹೇಳ್ತೀನಿ. ಸೊ ಕೇಳಿ, ಈ ಕೆಲವೊಂದು ಜೋಕ್ಸ್ ಹೇಳಿ ನಿಮಗೆ ಮ್ಯಾಥಮೆಟಿಕ್ಸ್ ರಿಲೇಟೆಡ್ ಜೋಕ್ಸ್ ಹೇಳಿ ನಿಮಗೆ ನಗಿಸ್ಬೇಕು ಅಂತ. ಸೊ ಫಸ್ಟ್ ಆಫ್ ಆಲ್ ಒಬ್ಬರು ಈಗ ಮ್ಯಾಥಮೆಟಿಕ್ಸ್ ಸರ್ ಇಷ್ಟೆಲ್ಲ ಚೆನ್ನಾಗಿ ನಿಮಗೆ ಹೇಳ್ಕೊಟ್ರು, ಬಟ್ ಇವಾಗ ಒಬ್ರು ಮ್ಯಾಥ್ಸ್ ಸರ್ದು ಕತೆ ಏನಿದೆ ಅಂತ ಹೇಳ್ತೀನಿ ನೋಡಿ. ಒಬ್ರು ಮ್ಯಾಥಮೆಟಿಕ್ಸ್ ಸರ್ ಇರ್ತಾರೆ, ಅವ್ರು ತುಂಬ ಜನರಿಗೆ ತುಂಬ ಎಲ್ಲ ಸಹಾಯ ಮಾಡಿರ್ತಾರೆ, ಎಲ್ಲ ಒಳ್ಳೆಯವ್ರು ಇರ್ತಾರೆ. ಅವರು ವಯಸ್ಸಾದ್ಮೇಲೆ ತೀರೋದ ಕೂಡಲೇ ಯಮಧರ್ಮರಾಯ ಬಂದ ಕೂಡಲೇ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊತಾರೆ, ನೋಡಪ್ಪ ನನಗೆ ಸ್ವರ್ಗಕ್ಕೆ ಕರ್ಕೊಂಡೋಗು, ನಾನು ಎಲ್ಲನೂ ಒಳ್ಳೇದೇ ಮಾಡಿದ್ದೀನಿ ಅಂತಂದರೆ ಯಮಧರ್ಮ ಹೇಳ್ತಾನೆ, ಇಲ್ಲ ನಿನಗೆ ನರಕಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾರೆ. ಅಲ್ಲಪ್ಪ ಏನು ತಪ್ಪೇ ಮಾಡಿಲ್ಲ ಅಂತಂದರೆ ನನಗೆ ಯಾಕಪ್ಪ ನರಕಕ್ಕೆ ಕರ್ಕೊಂಡು ಹೋಗ್ತೀಯ ಅಂತಂದರೆ, ನೀನು ಏನಿದ್ದೆ ಹೇಳು, ನಾನು ಮ್ಯಾಥಮೆಟಿಕ್ಸ್ ಆಗಿದ್ದೆ, ಅದೇ ನೀನು ಮಾಡಿರೋ ದೊಡ್ಡ ತಪ್ಪು. ಎಲ್ಲ ಹುಡುಗರಿಗೆ ದಿನ ಟಾರ್ಚರ್ ಕೊಟ್ಟು ಆ ಮ್ಯಾಥ್ಸ್ ಹೇಳಿ ಅದಕ್ಕೆ ನಿನಗೆ ನರಕಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಒಂದು ಹುಡುಗಗೆ ಅವರು ಸರ್ ಕ್ಲಾಸಲ್ಲಿ ಕೇಳ್ತಾರೆ, ಎದ್ದು ನಿಂತು, ಏನಿಂದಪ್ಪ ಸಿಂಪಲ್ ಇಂಟ್ರೆಸ್ಟ್ ಕ್ಲಾಸ್ ನಡೀತಾ ಇರುತ್ತೆ, ಇವನು ಸಿಂಪಲ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಇದೆ. ಸೊ ಆ ಕ್ಯಾಲ್ಕುಲೇಷನ್ ಕ್ಲಾಸ್ ನಡೆದಿರುತ್ತೆ, ಅವ್ನು ಲಾಸ್ಟ್ ಪೇಜಿಗೆ ಕೂತು ನಿದ್ದೆ ಮಾಡ್ತಿರ್ತಾನೆ. ಸಡನ್ಲಿ ಸರ್ ಅವನಿಗೆ ಎಬ್ಬಿಸಿ ಕೇಳ್ತಾರೆ, ತಿಮ್ಮ ಎದ್ದೇಳಪ್ಪ, ಏನದು ಹೇಳು ಅಂತಂದು ಕೂಡ, ಏನಿದೆ ಸರ್, ನಾನು ನಿಮ್ಮ ಅಪ್ಪಗೆ 10,000 ರೂಪಾಯಿ ಕೊಟ್ಟಿನಂತಂದಮೇಲೆ 1 ವರ್ಷ ಆದಮೇಲೆ 4ರಂತೆ ಇಂಟ್ರೆಸ್ಟ್ ಹಾಕಿ ಅವ್ರು ನನಗೆ ಎಷ್ಟೋ ರಿಟರ್ನ್ ಕೊಡಬೇಕು ಅಂತಂದರೆ ಅವ್ರು ಹೇಳ್ತಾರೆ, ಏನೂ ಕೊಡಲ್ಲ ಬಿಡ್ರಿ ಸರ್ ಅಂತ. ಹೆಂಗೋ ಕೊಡಲ್ಲ, ನಮ್ಮ ಅಪ್ಪ ಬರೀ ತೊಗೊಂಡೇ ಗೊತ್ತಿರಿ, ಕೊಡೋದು ಏನು ಗೊತ್ತಿರಲಿ. ಅದೇ ರೀತಿ ಒಂದ್ಸಾರಿ ಏನಾಗ್ಬಿಡುತ್ತೆ, 3 ಟೀಚರ್ಸು ರಸ್ತೆಯಲ್ಲಿ ಹೋಗ್ತಾ ಇರ್ತಾರೆ. ಒಂದು ಕಳ್ಳ ಬಂದು ಅವ್ರ ಪರ್ಸ್ ಕತ್ಕೊಂಡು ಹೋಗ್ಬಿಡ್ತಾರೆ. ಒಬ್ರು ಕನ್ನಡ ಮೇಡಮ್ ಇರ್ತಾರೆ, ಒಬ್ರು ಹಿಂದಿ ಮೇಡಮ್ ಇರ್ತಾರೆ, ಒಬ್ರು ಮ್ಯಾಥಮೆಟಿಕ್ಸ್ ಮೇಡಮ್ ಇರ್ತಾರೆ. ಅವರು ತಮ್ಮ ಭಾಷೆಯಲ್ಲೇ ಕಲಿಬೇಕು. ಸೊ ಇವಾಗ ಕಿರ್ಚ್ಕೋಬೇಕಲ್ಲ, ಹೇಗೂ ಯಾರಾದರೂ ಬಂದು ಸೇವ್ ಮಾಡಬೇಕು, ಅವ್ರ ಪರ್ಸ್ ಅಂತ ಎತ್ಕೊಂಡು ಹೋಗ್ಬಿಟ್ಟ. ಸೊ ಅದಕ್ಕೆ ಕನ್ನಡ ಮೇಡಮ್ ಏನು ಹೇಳ್ಬಿಡ್ತಾರೆ, ಕಳ್ಳ ಅಂತ ಕರೀತಾರೆ. ನೆಕ್ಸ್ಟು ಇನ್ನೊಬ್ರು ಅವ್ರು ಹಿಂದಿ ಮೇಡಮ್ ಚೋರ್ ಅಂತ ಕರೀತಾರೆ. ಈಗ ಮ್ಯಾಥಮೆಟಿಕ್ಸ್ ಮೇಡಮ್ ಹೇಗೆ ಕರೀತಾರೆ ಹೇಳಿ, 420 ಅಂತ ಕರೀತಾರೆ. ಈಗ ನಂಬರ್ ಕಲಿಬೇಕು. ಸೊ ಅದೇ ರೀತಿ ಇವಾಗ ನಂಬರ್ ಸಿಸ್ಟಮ್, ಈ ಶ್ರೀನಿವಾಸ್ ಸರ್ ಅವರು, ರಾಮಜನ್ ಸರ್ ಅವರು ನಂಬರ್ ಸಿಸ್ಟಮ್ ಬಗ್ಗೆ ಎಲ್ಲ ಕಂಡುಹಿಡಿದಿದ್ದಾರೆ. ಈ ನಂಬರ್ ಸಿಸ್ಟಮ್ ವ್ಯಾಲ್ಯೂ ಹೇಗಿದೆ ನಾನು ನಿಮ್ಗೆ ಹೇಳ್ತೀನಿ ನೋಡಿ, ತುಂಬಾ ಇಂಪಾರ್ಟೆಂಟ್ ಇದೆ. ಸೊ ಅದು ಒಬ್ಬರು ದೊಡ್ಡ ಬಿಸ್ನೆಸ್ ಮ್ಯಾನ್ ಇರ್ತಾರೆ, ಅವ್ರು ಮಿಲಿಯನ್ಸ್ ಟುಗೆದರ್ ಅಮೌಂಟ್ಸ್ ಎಲ್ಲ ಸೇವ್ ಮಾಡಿ ಇಟ್ಟಿರ್ತಾರೆ, ತುಂಬ ಗಳಿಸಿಟ್ಟಿರ್ತಾರೆ. ಅವ್ರ ಮಕ್ಳು ಏನು ಮಾಡ್ತಾರೆ, ಅವ್ರಿಗೆ ಕೊನೆಯ ಕಾಲದಲ್ಲಿ ಚೆನ್ನಾಗಿ ನೋಡ್ಕೊಳಲ್ಲ. ಅವ್ರ ಮಕ್ಳು ಏನು ಮಾಡಿಬಿಡ್ತಾರೆ, ಒಂದು ಶೆಡ್ಡಲ್ಲಿ ಅವ್ರಿಗೆ ತೊಗೊಂಡೋಗಿ ಹಾಕ್ಬಿಡ್ತಾರೆ. ಒಂದು ಟೀನ್ ಶೆಡ್ ಇರುತ್ತೆ, ಆ ಟೀನ್ ಶೆಡ್ಡಲ್ಲಿ ಹಾಕ್ಬಿಡ್ತಾರೆ. ಅವ್ರ ಕೊನೆ ಕಾಲ ಇರುತ್ತೆ, ಅವ್ರ ಮಕ್ಕಳು ಹೇಗೋ ಮಾಡಿ ಅಪ್ಪನ ಆಸ್ತಿ ಬರ್ಕೋಬೇಕಲ್ಲ ಎಲ್ಲ. ಒಂದು ಚೆಕ್ ತೊಗೊಂಡೋಗಿ ಇನ್ನೇನು ಅವ್ರ ಅಪ್ಪ ಸಾಯ್ತಾ ಇದ್ದಾರೆ ಅಂತಂದರೆ ಅದು ಚೆಕ್ ಬರ್ಸ್ಕೋಬೇಕು ಅಂತ ಹೇಳಿ ಅವ್ರ ಕೈಯಿಂದ ಫೋರ್ಸೇಬಲಿ ಚೆಕ್ ಮೇಲೆ 1 ಹಾಕಿ ಮುಂದೆ ಎಷ್ಟು ಝೀರೋ ಎಷ್ಟು ಮಿಲಿಯನ್ಸ್ ಅಮೌಂಟ್ ಅದ ಅವ್ರ ಬಳಿ ಅಷ್ಟು ಝೀರೋಸ್ ಎಲ್ಲ ಹಾಕಿ ಬರ್ಕೊಂಡ್ಬಿಡ್ತಾರೆ. ಬಟ್ ಅವ್ರು ಇದ್ದಿದ್ದಲ್ಲಿ ಶೆಡ್ಡಲ್ಲಿ ಇದ್ ಕೂಡ ಹೊರಗಡೆ ಜೋರಾಗಿ ಮಳೆ ಬರ್ತಾ ಇರ್ಬೇಕಾದ್ರೆ ಶೆಡ್ ಸೋರ್ತಾ ಇರುತ್ತೆ. ಆ ಅವ್ರು ಏನೋ ಹಿಂಗೆ ಚೆಕ್ ಇಟ್ಕೊಂಡು ಹಿಂಗೆ ನೋಡಬೇಕು ಅನ್ನೋಷ್ಟಿಗೆ ಆ ಮಳೆ ಒಂದು ಹನಿ ನೀರು ಅದ್ರ ಮೇಲೆ ಬಿದ್ದುಬಿಡುತ್ತೆ, ಆ ಚೆಕ್ ಮೇಲೆ ಬೀಳುತ್ತೆ. ಬಿದ್ದು ಏನಾಗ್ಬಿಡುತ್ತೆ, ಆಳ್ಸೋಗ್ಬಿಡುತ್ತೆ. ಆಳ್ಸೋದ್ ಕೂಡ ಈ ಕಡೆ ಆ ಬಿಸ್ನೆಸ್ ಮ್ಯಾನು ಸತ್ತೋಗ್ಬಿಡ್ತಾರೆ. ಉಳಿತೇನೆ ಇವಾಗ ಚೆಕ್ಕಲ್ಲಿ ಉಳಿದಿದ್ದು 0. ಸೊ 1 ಕೂಡ ಗೊತ್ತಾಯ್ತಲ್ಲ. ಸೊ ನೆಕ್ಸ್ಟು, ಸೊ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಂಬರ್ಸ್ ಈಗ ನಾವು ಯೂಶ್ವಲಿ ಈಗ ಒಂದು ಕ್ಲಾಸಲ್ಲಿ ಒಬ್ಬರು ಸ್ಟೂಡೆಂಟಿಗೆ ಕೇಳ್ತಾರೆ, ಸೊ ಆಲ್ಜಿಬ್ರಾ ಡೆಫಿನಿಷನ್ ಹೇಳಪ್ಪ ಅಂತ ಕೇಳ್ತಾರೆ. ಆಲ್ಜಿಬ್ರಾ ಡೆಫಿನಿಷನ್ ಅವನು ಏನೋ ಕುತ್ಕೊಂಡು ಏನೇನೋ ಮಾಡ್ತಿರ್ತಾನೆ, ಆಲ್ಜಿಬ್ರಾ ಡೆಫಿನಿಷನ್ ಕೂಡ. ಸೊ algebras are kept at one side is called algebra. ಸೊ ಎಲ್ಲ ಜಿಬ್ರಾಗಳಿಗೆ ತಂದು ಒಂದೇ ಕಡೆಗೆ ಸೇರಿಸಿಟ್ರೆ ಅದಕ್ಕೆ ಏನಂತಾರೆ ಆಲ್ಜಿಬ್ರಾ ಅಂತ ಹೇಳ್ಬಿಟ್ಟು. ಸೊ ಇನ್ನೊಂದಿನ ಕ್ಲಾಸಲ್ಲಿ ಸೊ
ಸರ್ ಕೇಳ್ತಾರೆ, ಅವ್ರದ್ದು ಮಲ್ಕೊಂಡು ಏನೋ ಮಾಡ್ಕೊಂಡು ಕ್ಲಾಸ್ ಕೇಳ್ತಾ ಇರ್ತಾನೆ. ಸರ್ ಸಡನ್ಲಿ ಕೇಳ್ತಾರೆ, ವಾಟ್ ಯು ಮೀನ್ ಬೈ ಡಿವಿಷನ್ ಡೆಫಿನಿಷನ್ ಹೇಳು ಅಂತ ಕೂಡ. ಡಿವಿಷನ್ ಡೆಫಿನಿಷನ್ ಅವ್ನು ಯೋಚನೆ ಮಾಡ್ತಾರೆ ಏನು ಹೇಳಬೇಕು ಅಂತ. ಅವ್ನು ಅದು ಕೇಳ್ತಾನೆ ಇರಲ್ಲ. ಡಿವಿಷನ್ ಕ್ಲಾಸ್ ನಡೆದಿರುತ್ತೆ. ಸೊ ಅದಕ್ಕೆ ಡಿವಿಷನ್ ಏನು ಹೇಳ್ಬಿಡ್ತಾರೆ, ಸರ್ ಇಬ್ರು ಅಣ್ಣ ತಮ್ಮರಿ ಅಪ್ಪನ ಆಸ್ತಿ ಕೂಡ ಜಗಳ ಆಡ್ತಾರೆ ನೋಡಿ, ಅದಕ್ಕೆ ಡಿವಿಷನ್ ಅಂತಾರೆ. ಸೊ ಅದೇ ರೀತಿ ಒಂದು ಗುಂಡ ಅಂತ ಹುಡುಗ ಇರ್ತಾನೆ, ಅವನಿಗೆ ದಿನ ಒಬ್ರು ಪಕ್ಕದ ಮನೆ ಮ್ಯಾಥಮೆಟಿಕ್ಸ್ ಸರ್ ಇರ್ತಾರೆ, ಮಾನ್ ಪಂಡಿತರು, ಮ್ಯಾಥ್ಸ್ ಒಳಗೆ ಮಾನ್ ಪಂಡಿತರು ಇರ್ತಾರೆ. ಅವ್ರು ದಿನಾ ಲೆಗಿಸ್ತಿರ್ತಾರೆ, ನಿನಗೆ ಏನೂ ಬರಲ್ಲ, ನಿನಗೆ ಮ್ಯಾಥ್ಸ್ ಏನೂ ಬರಲ್ಲ. ದಿನ ಅಪ್ಪ ಅಮ್ಮನ ಎದುರು ಹಾಕಿರ್ತಾರೆ, ನಿಮ್ಮ ಮಗನಿಗೆ ಏನು ಈ ಮ್ಯಾಥ್ಸ್ ಅಂದರೆ ಬರಲ್ಲ, ಒಟ್ಟೇನೇನೂ ಬರಲ್ಲ ಅಂತ. ಹೆಂಗೆಲ್ಲ ಮಾಡಿ ಸರ್ ಬುದ್ಧಿ ಕಲಿಸ್ಬೇಕಲ್ಲಪ್ಪ ಅಂತೇಳಿ ಏನು ಮಾಡ್ತಾರೆ ಅಂದರೆ, ಸರ್ ನನಗೇನು ಮ್ಯಾಥ್ಸ್ ಬರೋದು ಬಿಡಿ, ಆದ್ರೂ ನಾವು ಒಂದು ಕ್ವಶನ್ ಕೇಳ್ತೀವಿ, ಆ ಕ್ವಶನ್ಗೆ ಒಂದು ಆನ್ಸರ್ ಹೇಳ್ಬಾರ್ದು. ಏನು ದೊಡ್ಡ ಮಾ ಕ್ವಶನ್ ಕೇಳು ಅಂತಂತಾರೆ. ಸರಿ ಅಂತ ಹೇಳಿ ಕೇಳ್ತಾರೆ, ಸರ್ 8 ಅದಲ್ರಿ, ನಂಬರ್ 8 8 ನಂಬರಿಗೆ 2 ಭಾಗ ಮಾಡ್ಬೇಕ್ರಿ, 2 ಭಾಗ ಮಾಡಿ ಮ್ಯಾಲೊಂದು 0 2 0 ಬರಂಗೆ ಮಾಡ್ಬೇಕ್ರಿ. ಸೊ 2 0 ಬರಂಗೆ ಮಾಡ್ಬೇಕಾ? ಸರಿ, ಅವ್ರು ಮ್ಯಾಥಮೆಟಿಕ್ಸ್ ಪಂಡಿತರು ಇರ್ತಾರೆ, ಏನೇನು ತಲೆ ಉಪಯೋಗಿಸಿ 8ಗೆ 2ರಿಂದ ಡಿವೈಡ್ ಮಾಡಿದ್ರೆ ಇಟ್ ಕಮ್ಸ್ 2. ಸೊ ಇದು 4 ಬರುತ್ತೆ. 4 ಬರುತ್ತೆ. 8 ಡಿವೈಡೆಡ್ ಬೈ 2 ಈಸ್ 4. ಸೊ ಎಷ್ಟು ಮಾಡಿದ್ರು 4 ಬರ್ತಲ್ಲಪ್ಪ, ಎಲ್ಲಿ ತಿಳಿತಂದು ಇದು ಅಂತೇಳಿ ಬರಲ್ಲ, ಹಂಗಿರಲ್ಲ ಅಂತಂತ. ಇಲ್ರಿ ಸರ್ ನಂಗೆ ಬರ್ತದೆ. ಹೌದು ಬರ್ತದೆ, ತೋರಿಸೋಣ ಏನು ಪಂಡಿತಿದ್ದೀನಿ ಅಂತಂತಂದ್ರೆ, ಸರ್ ಏನಿಲ್ರಿ 2 ಭಾಗ ಮಾಡ್ಬೇಕಂತಂದ್ರಿ 8 ಸಂಖ್ಯೆಗೆ ನಡಬರ್ಕ್ ಹಿಂಗೆ ಕಟ್ ಮಾಡಿಬಿಡ್ರಿ, ಮ್ಯಾಲೊಂದು 0 ಕೆಳಗೆ ಹೋಗಿ. No sir, 0. Maybe 0. Universe Ramanujan is solid. Answer is 1, 0 by 0. Oh. Yes. So next, so ಇದಕ್ಕೊಂದು ನಿಮಗೊಂದು ನಂಬರ್ಸ್ ಯೂಸ್ ಮಾಡಿ ಒಂದು ಮಾರಲ್ ಎಜುಕೇಶನ್ ಕೂಡ ಕೊಡಬೇಕು ಅಂತ ಹೇಳಿ. ಸೊ ನೋಡಿ, ಒಂದು ನಂಬರ್ ಇರುತ್ತೆ. ಸೊ 9 ನಂಬರ್ 0 to 9 ನಂಬರ್ಸ್ ಯು ನೋ. ಈಗ ಸರ್ ಎಲ್ಲ ನ್ಯಾಚುರಲ್ ನಂಬರ್ಸ್, ಹೋಲ್ ನಂಬರ್ಸ್ ಎಲ್ಲ ಹೇಳ್ಕೊಟ್ರಲ್ಲ. ಸೊ 0 to 9 ನಂಬರ್ಸು. ಸೊ 9 ಸಿಟ್ ಬಂದ ಕೂಡಲೇ ಸಡನ್ಲಿ ಏನು ಮಾಡುತ್ತೆ, ಅದು 8ಗೆ ಬಂದು ಜೋರಾಗಿ ಒಂದು ಕಪಾಳಿಗೆ ಏಟ ಕೊಟ್ಬಿಡ್ತದೆ. ಸೊ 8 ಕೇಳುತ್ತೆ, ಯಾಕೋ ನನಗೆ ಇಷ್ಟು ಜೋರಾಗಿ ಹೊಡಿತಾ ಇದೆಯಾ ಅಂತ. ಇಲ್ಲ, ನಾನು ನಿನ್ಗಿಂತೂ ದೊಡ್ಡವಿದ್ದೀನಲ್ಲ, ಅದಕ್ಕೆ ನಿನಗೆ ಏಟ ಕೊಟ್ಟಿನಿ ಅಂತ. ಸರಿ, 8 ಏನು ಮಾಡುತ್ತೆ, ಹೋಗಿ 7ಗೆ ಒಂದು ಕಪಾಳಿಗೆ ಏಟ ಕೊಡುತ್ತೆ. 7 ಏನು ಮಾಡುತ್ತೆ, 6ಗೆ ಕೊಡುತ್ತೆ. ಹೀಗೆ ಎಲ್ಲರೂ ಹೊಡಿತಾ ಬಂದುಬಿಡ್ತಾರೆ. ಯಾಕಂದರೆ ನಾನು ನಿನ್ಗಿಂತೂ ದೊಡ್ಡವಿದ್ದೀನಿ ಅಂತ ಹೇಳ್ತಿರ್ತಾರೆ. ಸರಿ ಅಂತ ಹೇಳಿ ಇವಾಗ 1 ಬರುತ್ತೆ. 1 2 ಇಂದ ಏಟ ತುಂಬ ಕೂಡಲೇ 1 ಬರುತ್ತೆ. ಸೊ 1 ಏನು ಹೇಳುತ್ತೆ, ಸೊ 1 ಈಗ ಹಿಂದ್ಗಡೆ ಇರೋದು 0. ಸೊ ಆ 0 ಹೊಡೆಯೋದೇನು ಅಂತ ಹೇಳಿ ಅದೇನು ಮಾಡಿಬಿಡುತ್ತೆ, 1 ತನ್ನ ಪಕ್ಕಕ್ಕೆ ಇಟ್ಕೊಂಡ್ಬಿಡುತ್ತೆ. 1 ಏನಾಗುತ್ತೆ, ಅದು ಹೊಡಿಯಲ್ಲ, ಅದೇನಾಗ್ಬಿಡುತ್ತೆ, ತನ್ನ ಪಕ್ಕಕ್ಕೆ ಇಟ್ಕೊಂಡ್ಬಿಡುತ್ತೆ. ಈಗೇನಾಯ್ತು, 1 ಅದು 0, 10 ಇಟ್ ಬಿಕಮ್ಸ್ 10. ಸೊ ಯಾವಾಗಲೂ ನಾನು ದೊಡ್ಡವಿದ್ದೀನಿ ಅನ್ನೋಕ್ಕಿಂತ ನಾವೆಲ್ಲರಿಗೂ ಸಮನಾಗಿದ್ದೀವಿ ಅನ್ನೋದೇ ಇದ್ರದ್ದು ಮಾರಲ್. ಥ್ಯಾಂಕ್ ಯು. ಸೊ ಇಲ್ಲಿ ಬಂದು